ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಲೈಫ್ ಸ್ಟೈಲ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಉಪಯೋಗಿಸ್ಕೊಂಡು ಒಂದು ಲಾಡು ಮಾಡ್ತಿದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. 1 ಬೌಲಷ್ಟು ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ, 1 ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿ ಬದಲು ಡೆಸಿಗ್ನೇಟೆಡ್ ಕೋಕೋನಟ್ ಅಂತ ಸಿಗುತ್ತೆ, ಅದನ್ನು ಸಹ ತೊಗೋಬೋದು. ನಾನು ನ್ಯಾಚುರಲ್ ಆಗಿರೋವಂಥದ್ದೇ ತೊಗೊಂಡಿದ್ದೀನಿ. ಮತ್ತು ಮಿಲ್ಕ್ ಪೌಡ್ರು, ನಾನು ಸಕ್ಕರೆ ಉಪಯೋಗಿಸ್ತಿಲ್ಲ, ಇಲ್ಲಿ ಬೆಲ್ಲ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ, ಇಷ್ಟೇ. ಸಕ್ಕರೆ ಅಷ್ಟು ಇಷ್ಟ ಆಗಲ್ಲ ನಮಗೆ, ಹಾಗಾಗಿ ಬೆಲ್ಲ ಹಾಕಿ ಟ್ರೈ ಮಾಡ್ತಿದ್ದೀನಿ. ಬನ್ನಿ ಮಾಡೋಣ. ಫಸ್ಟ್ಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ತುಪ್ಪ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನೀವು. ಒಂದು ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಚೆನ್ನಾಗಿ ಹುರಿಬೇಕು, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ತುಂಬ ಈಸಿಯಾಗಿ ಮಾಡ್ಬೋದು. ಈ ಕಾಯಿಂದೆಲ್ಲ ಹಸಿ ವಾಸನೆ ಹೋಗಿದೆ. ಬೇಕಾದರೆ ಕಾಯಿ ಬಂದು ಡೆಸಿಗ್ನೇಟೆಡ್ ಕೋಕೋನಟ್ ಅಂತ ಸಿಗುತ್ತಲ್ಲ ಪೌಡ್ರ್, ಅದನ್ನು ಉಪಯೋಗಿಸ್ಬೋದು, ಅದು ಬೇಗ ಆಗುತ್ತೆ. ಇದು ಫ್ರೆಶ್ ಕಾಯಿ ಆಗಿರೋದ್ರಿಂದ ಸ್ವಲ್ಪ ಉರಿಬೇಕಾಗುತ್ತೆ, ಅದು ಹಸಿ ಅಂಶ ಎಲ್ಲ ಹೋಗೋವರೆಗೂ. ತುಪ್ಪ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ಇವಾಗ ಸ್ವಲ್ಪ ಎಲ್ಲ ಇದಾಗಿದೆ. ಇವಾಗ ಇದು ಮ್ಯಾಂಗೋ ಪ್ಯೂರಿ ಹಾಕ್ತೀನಿ. ಬಿಡದೆ ಕೈ ಆಡಬೇಕು. ಮಾವಿನ ಹಣ್ಣಿನ ಪ್ಯೂರಿ ಹಾಕಿದ್ಮೇಲೆ ಬಿಡದೆ ಕೈ ಆಡಬೇಕು. ತುಂಬ ಬೇಗನೆ ಆಗುತ್ತೆ, ತುಂಬ ಘಮ ಘಮ ಅಂತ ಸ್ಮೆಲ್ ತುಂಬಾ ಚೆನ್ನಾಗಿ, ಅರೋಮಾ ತುಂಬ ಚೆನ್ನಾಗಿ ಬರ್ತಿದೆ. ಸ್ವಲ್ಪ ಬೆಲ್ಲದ ಪುಡಿ, ಬೆಲ್ಲ ಬದಲು ನಿಮಗೆ ಕಲರ್ ವೈಟೇ ಇರಬೇಕು ಅಂದರೆ ಸಕ್ಕರೆನೇ ಉಪಯೋಗಿಸ್ಕೊಳ್ಳಿ. ಇದೊಂದು 2 ನಿಮಿಷ ಬಾಡಿಸ್ಬೇಕು ಚೆನ್ನಾಗಿ. ಆ್ಯಂಡ್ ಏಲಕ್ಕಿ ಪೌಡ್ರು, ಫ್ಲೇವರ್ಗೆ ಏಲಕ್ಕಿ ಪೌಡ್ರು. ಇದು ಬಾಣಲಿ ಬಿಡೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೆಕ್ಸ್ಟು ಮಿಲ್ಕ್ ಪೌಡ್ರ್ ಹಾಕಬೇಕು. ನೆಕ್ಸ್ಟು ನೋಡಿ, ಇದೆಲ್ಲ ಆಗ್ತಾ ಬರ್ತಿದೆ. ಇವಾಗ ಈ ಥರ ಬಾಣಲಿ ಬಿಡ್ತಿದೆ. ಇವಾಗ ಮಿಲ್ಕ್ ಪೌಡ್ರ್ ಹಾಕಿ ಸೇರಿಸ್ತಿದ್ದೀನಿ. ಸ್ವಲ್ಪ ರಿಚ್ ಆ್ಯಂಡ್ ಡೆಲಿಷಿಯಸ್ ಆಗಿ ಸ್ವೀಟ್ ಅಂತಲೇ ಅನ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ತೀನಿ ನಾನು. ನಾನೊಂದು 7-8 ಸ್ಪೂನ್ ಹಾಕಿದ್ದೀನಿ ಮಿಲ್ಕ್ ಪೌಡ್ರನ್ನ. ನೋಡಿ, ಈ ಥರ ಮಿಕ್ಸಪ್ ಮಾಡ್ಕೋಬೇಕು ಚೆನ್ನಾಗಿ. ಇದು ಗಟ್ಟಿ ಆಗ್ತಾ ಬಂದಾಗ ಬಾಣಲಿ ಬಿಡುತ್ತೆ. ಇದು ಯಾವ ಕಲರ್ ಇದೆ ಅಂದರೆ ಬೆಲ್ಲ ಹಾಕಿರೋದಕ್ಕೆ ಈ ಥರ ಕಲರ್ ಇದೆ. ನೀವು ಸಕ್ಕರೆ ಹಾಕಿದ್ರೆ ಯೆಲ್ಲೋಯಿಶ್ ಆಗಿ ತುಂಬ ಬ್ರೈಟಾಗಿ ಕಾಣುತ್ತೆ. ನೋಡಿ, ಇದೆಲ್ಲ ಆಗ್ತಾ ಬಂದಿದೆ, ಎಲ್ಲ ಬಾಣಲಿ ಬಿಟ್ಟಿದೆ. ಇವಾಗ ಒಂದು ತಟ್ಟೆಗೆ ಆರ್ಕೊಂಡ್ಮೇಲೆ ಲಾಡು ಕಟ್ಕೋಬೋದು. ಇಲ್ಲಾಂದರೆ ಅದೇ ಹಲ್ವಾ ರೀತಿಲೂ ತಿನ್ಬೋದು.
ಅದು ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಬಾಣಲೆ ಬಿಟ್ಕೊಂಬಂತು ನೋಡಿ. ನೆಕ್ಸ್ಟ್ ಇವಾಗ ಒಂದು ತಟ್ಟೆಗೆ ಹಾರಾಕ್ತೀನಿ ನಾನು. ನೋಡಿ ಇರುತ್ತೆ, ಹಾರಾಕಿದ್ದೀನಿ. ಹಾರ್ಕೊಂಡ್ಮೇಲೆ ಉಂಡೆ ಕಟ್ತೀನಿ. ಬೇಕಾದ್ರೆ ಹಲ್ವಾ ಇದೇ ರೀತಿ ಹಲ್ವಾ ರೀತಿಯೇ ತಿನ್ಬೋದು ಬೇಕಾದರೆ. ಅದು ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೀವು ಲಾಡು ಬೇಕು ಅಂದರೆ ಲಾಡು ಮಾಡ್ಕೋಬೋದು ಅಷ್ಟೇ.